ಹೇಳ್ತಾ ಇದ್ದೀನಿ, ಹಾರ್ಟಲ್ಲಿ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೀನ್ ಏನಾದ್ರು ಅನ್ಕೋ, ಬಟ್ ನಾನು ಹೇಳೋದ್ ಮಾತ್ರ ನಿಜ. ಯಾಕಂದ್ರೆ ಅಷ್ಟು ಮುಂಚೆ ನೀನ್ ಅರ್ಥ ಮಾಡ್ಕೊ ಅಂತ ನಾನು ಹೇಳ್ದೆ, ಬಟ್ ನಿನ್ಗೆ ಅರ್ಥ ಆಗಿಲ್ಲ. ಬಟ್ ಇವಾಗ ಹೇಳೋದು ಅರ್ಥ ಆಗಲ್ಲ ಅಂತ ನಂಗೆ ಗೊತ್ತು, ಬಟ್ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾಗ್ಲು ನನ್ನ ಲೈಫಲ್ಲಿ ನಿನ್ಕಿನ್ನ ಇಂಪಾರ್ಟೆಂಟ್ ಗಲ್ಲಿ ಯಾರು ಇಲ್ಲ ಕಣಮ್ಮೆ, ನಿಜವಾಗ್ಲು ಯಾರು ಇಲ್ಲ. ಬಟ್ ಎಷ್ಟು ಅಂದ್ರೆ ಎಷ್ಟೋ ಪ್ರೀತಿ ಮಾಡಿದೆ ನಿನ್ನನ್ನು, ಬಟ್ ಅದನ್ನೆಲ್ಲ ಕಾಲಲ್ಲಿ ಹಂಗೆ ತಳ್ಬಿಟ್ಟು ಹೋಗ್ಬಿಟ್ಟೆ. ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡೆ. ನಮ್ಮ ಹುಡುಗಿನೇ ಅಲ್ಲ, ಇವತ್ತು ಹೋದ್ರೆ ಯಾವತ್ತೋ ಒಂದಿನ ನನ್ನ ಬಗ್ಗೆ ಅರ್ಥ ಆಗುತ್ತೆ, ಬಂದೇ ಬರ್ತಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಓಕೆ. ನಮ್ಲಿದ್ದ ಹುಡುಗಿ ತೊಂದರೆ ಆಗ್ಬಾರ್ದು, ನಮ್ಲಿದ್ದ ಹುಡುಗಿ ಡಿಸ್ಟರ್ಬ್ ಆಗ್ಬಾರ್ದು, ನಮ್ಲಿದ್ದ ಹುಡುಗಿ ಕಣ್ಣಲ್ಲಿ ನೀರು ಬರ್ಕೂಡ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಿನಗೆ ಫೋನ್ ಮಾಡಿಲ್ಲ, ನಿನ್ನ ಹತ್ರ ಮಾತಾಡಿಲ್ಲ, ನಿನ್ನ ದೂರ್ಲಿದ್ದಾನೆ ನೋಡ್ಕೊಂಡು, ನೀನು ದೂರ್ಲಿದ್ದಾನೆ ಇದು ಮಾಡ್ಕೊಂಡು, ನಿನ್ನ ಹತ್ರ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ನೀನು ಎಲ್ಲಿದೀಯಾ, ಏನ್ ಮಾಡ್ತಾ ಇದೀಯಾ, ಯಾವ ಊರಲ್ಲಿ ಇದೆಯಾ, ತಿಂದಿದ್ಯಾ, ಹುಷಾರಿದ್ಯಾ ಅಂತ ಎಲ್ಲ ಬಗ್ಗೆ ಥಿಂಕ್ ಮಾಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ನಿನ್ನ ಸರೌಂಡಿಂಗ್ ಅಲ್ಲೇ ಬದುಕ್ತಾ ಇದ್ದೀನಿ ಗೊತ್ತಾ, ನೀನ್ ಬಿಟ್ಟು ಹೋಗ್ದ. ಬಟ್ ಒಂದೇ ಒಂದು ವಿಷಯ, ನಮ್ಮ ಲೆಮನ್ ರೈಸ್, ಒಂದೇ ಒಂದು ವಿಷಯಲ್ಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಹಟ್ ಮಾಡ್ಬಿಟ್ಟೆ ನೀನ್ ನನ್ನನ್ನ. ಒಂದ್ 2,000 ರೂಪಾಯಿ ನನ್ನ ಹತ್ರ ಇಸ್ಕೊಂಡು ಓಕೆ. ಸೊ ನನ್ಗೇನೋ ಸ್ವಲ್ಪ ಎಮರ್ಜೆನ್ಸಿ ಆಗಿ ನಾನು ಈ ತರ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಸೊ ನನ್ಗೊಂದ್ ಸ್ವಲ್ಪ ಆ 2,000 ರೂಪಾಯಿ ರಿಟರ್ನ್ ಮಾಡೋ ಅಂದ್ರೆ ನೀನು ನಿಮ್ಮ ಮಾಮನ ಮಾತು ಕೇಳ್ಕೊಂಡು 2,000 ರೂಪಾಯಿ ಕೊಡೋದ್ ಬಿಟ್ಬಿಡು ಓಕೆ. ನನ್ನ ಹತ್ರ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ಬೇಡ ಓಕೆ. ನಾನು ಕೇಳೋ ಉದ್ದೇಶನೂ ನಿನ್ಗಿಲ್ಲ, ಬಟ್ ನಿಮ್ಮ ಮಾಮನ ಮಾತು ಕೇಳ್ಕೊಂಡು ನನ್ನನ್ನು ಆ ರೀತಿಯಲ್ಲಿ ಬೈದ್ಬಿಟ್ಟಲ್ಲ. ಸೊ ಅದು ಯಾವ ರೀತಿಯಲ್ಲಿ ಕರೆಕ್ಟು ನೀನೇ ಹೇಳು. ಅಲ್ಲ ನಿನ್ಗೆ ಗೊತ್ತು ತಾನೇ ನಾನು ಎಂತೋನು, ನಾನು ಯಾರ ಹೃದಯ ಇರೋನು, ಏನು ನನ್ನ ಕ್ಯಾರೆಕ್ಟರ್ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಅಂಥದ್ರಲ್ಲಿ ನಿಮ್ಮ ಮಾಮ ಮಾತು ಕೇಳ್ಕೊಂಡು ನಾನು ಕೇಳಿಲ್ಲ. ನಾವು ನಿಜ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನಗೆ ಊಟಕ್ಕೆ ಕೊಟ್ಟಿದ್ದಾಗ್ಲಿ, ನಿನಗೆ ರೀಚಾರ್ಜ್ ಮಾಡಿದ್ದಾಗ್ಲಿ, ಅದ್ರ ಏನು ಬಗ್ಗೆ ನಾನು ಯಾರನ್ನೂ ಕೇಳಿಲ್ಲ. ಅಷ್ಟು ತಿನ್ನೋ ಹೊಟ್ಟೆಗೆ ಅನ್ನ ಹಾಕಿ ಅದಕ್ಕೆ ಬೆಲೆ ಕಟ್ಟೋ ಯೋಗ್ಯತೆ ಇನ್ನ ನಮ್ಮ ಅಪ್ಪ ಅಮ್ಮ ನನಗೆ ಕಳ್ಸಿಕೊಟ್ಟಿಲ್ಲ. ನಾವು ನಿಜವಾಗ್ಲೂ ಕಳ್ಸಿಕೊಟ್ಟಿಲ್ಲ ನನಗೆ. ನಾನು ಅವತ್ತು ನಿನ್ ಕೇಳಿದ್ದು ನನ್ನ ಸಿಚುವೇಶನ್ ಆ ಟೈಮಲ್ಲಿ ಸ್ವಲ್ಪ ಬ್ಯಾಡ್ ಆಗಿತ್ತು. ಸೊ ನೀನು ಹೇಳಿದ್ದೆ ನನಗೆ, ನನಗೂ ನೆನಪಿದ್ದ. ಸೊ ನೀನು ನನ್ನ ಕಷ್ಟಕ್ಕೆ ಹೆಲ್ಪ್ ಮಾಡು, ನಾನು ನಿನ್ಗೆ ಯಾವಾಗಾದ್ರೂ ಸರಿ ಹೆಲ್ಪ್ ಮಾಡ್ತೀನಿ ಅಂತ. ಅದು ನೆನಪಾಗಿ ಸರಿ, ಪ್ರೀತಿದಲ್ಲಿ ಫೇಲ್ ಆದ್ರೂ ಸರಿ, ಒಂದು ಫ್ರೆಂಡ್ ಆಗಿ ಅವಳು ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಯಾಕಂದ್ರೆ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ನನಗಿನ್ನೂ ಕೊಡ್ಬೇಕಾದ್ರೆ ಬ್ಯಾಲೆನ್ಸ್ 2,000 ಇದೆ. ಸೊ ಇವಾಗ ನನ್ಗೆ ಆ 2,000 ಕೊಟ್ರೆ ಯೂಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಇಷ್ಟು ಜನ ನನ್ನ ಫ್ರೆಂಡ್ ಸರ್ಕಿಲ್ ಇದ್ರು ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ನಿನಗೆ ಕಾಲ್ ಮಾಡಿದೆ ನಾವು. ಬಟ್ ಅವತ್ತು ನೀನು ಹೇಳಿ ಮಾತಿದೆ ನೋಡ್, ನಾವು ಇಲ್ಲಿ ಹಟ್ಟಾಯ್ತು. ನಾವು ನನ್ನ ಇಷ್ಟ ಇಲ್ಲ ಅಂತ ನೀನ್ ನನ್ಗೆ ಹೇಳಿದ್ನು ನನ್ಗೆ ಹಟ್ಟಾಗಿಲ್ಲ. ಸೊ ನನ್ನನ್ನು ಬಿಟ್ಟು ಹೋಗುವಂತ ನೀನು ಹೇಳಿದ್ರು ನನ್ಗೆ ಹಟ್ಟಾಗಿಲ್ಲ. ಬಟ್ ನೀನು ನನ್ನನ್ನು ಬೈದ್ರು ನನ್ಗೆ ಹಟ್ಟಾಗಿಲ್ಲ. ಬಟ್ ಒಂದು 2,000 ರೂಪಾಯಿ ನನ್ಗೆ ಅರ್ಜೆಂಟ್ ಇದೆ ಅಂತ ನಾನು ನಿನಗೆ ಫೋನ್ ಮಾಡ್ಬೇಕಾರೆ ನೀನು ನನಗೆ ಹೇಳ್ದೆ ನೋಡು, ನಾನು ನಿನಗೆ ಕೇಳಿದ್ ನನಗೆ ಊಟ ಕೊಡ್ಸು, ನನಗೆ ರೀಚಾರ್ಜ್ ಮಾಡು ಅಂತ. ನೀನೆಲ್ಲಾದ್ರೂ ಇರೋ ಸಾಯಿ ಅಂತ ಒಂದು ಮಾತು ಹೇಳ್ದ ನೋಡು, ನಾವು ತುಂಬಾ ಅಂದ್ರೆ ತುಂಬಾ ಫೀಲ್ ಆಯ್ತು ನಾವು. ಸೊ ನಿಜ ಹೇಳ್ತಾ ಇದ್ದೀನಿ, ಇಷ್ಟು ಪ್ರೀತಿ ಮಾಡೋ ಒಂದು ಹುಡುಗನ್ನ, ಅದು ನನ್ನಂತನ್ನ ಹಟ್ ಮಾಡಿದೀಯಲ್ಲ. ಸೊ ಆ ನಿಜ ಇವಾಗ ನಿನ್ಗೆ ಅರ್ಥ ಆಗಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಿನ್ ಮುಗ ಆ ಈಶ್ವರ್ ನಾನೆಗೂ ಹೇಳ್ತಾ ಇದ್ದೀನಿ, ಏನೋ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ನೀನು ಮುಗಿಯೋ ಆ ಈಶ್ವರ್ ನಾನೋಗಿ ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿ ನಿಜ ಆದ್ರೆ, ನಾನೇ ನಿಜ ಆದ್ರೆ, ಈ ಪ್ರಕೃತಿ ನಿಜ ಆದ್ರೆ, ನೀನ್ ಮುಗಿಯೋ ಆ ಶಿವ ಅನ್ನೋದು ಇದ್ರೆ, ಅಷ್ಟಾಕೆ ಈ ಭೂಮಿ ಮೇಲೆ ದೇವ್ರು ಅನ್ನೋನು ಇದ್ರೆ, ನನ್ನ ಪ್ರೀತಿ ನಿಜ ಆದ್ರೆ, ನಿಜ ಹೇಳ್ತಾ ಇದ್ದೀನಿ, ನೀನ್ ನನಗೆ ಸಿಗ್ತೀಯ, ನನ್ನ ಪ್ರೀತಿ ನಿಜ ಆಗೇ ಆಗುತ್ತೆ. ಬಟ್ ಇದು ಮಾತ್ರ ನೆನ್ಪಿಟ್ಕೋ,